ಸೋಷಿಯಲ್ ಮೀಡಿಯಾಗಳ ಪೈಕಿ ಹೆಚ್ಚು ಜನಪ್ರಿಯವಾಗಿರುವ ಎಕ್ಸ್ ರಾಜಕಾರಣಿಗಳು, ಉದ್ಯಮಿಗಳು, ಸಿನಿಮಾ ತಾರೆಯರ ನಡುವಿನ ಕೊಂಡಿಯಂತೆ ಕೆಲಸ ಮಾಡುತ್ತೆ. ಇಂತಹ ಜನಪ್ರಿಯ ವೇದಿಕೆಯಾದ ಎಕ್ಸ್ನ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಲಿಂಡಾ ಯಕಾರಿನೋ ಜುಲೈ 29ರಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ಹಿಂದೆ ಟ್ವಿಟರ್ ಅಂತ ಕರೆಯಲ್ಪಡುತ್ತಿದ್ದಂತಹ ವೇದಿಕೆಯನ್ನ ಎಲಾನ್ ಮಸ್ಕ್ ಖರೀದಿಸಿದ್ದ ವೇಳೆ ಇದನ್ನ ಎಕ್ಸ್ ಆಗಿ ಬದಲು ಮಾಡಲು ಹೊಸ ಆಲೋಚನೆಗಳನ್ನ ಜಾರಿಗೆ ತರುವ ದೃಷ್ಟಿಯಿಂದ 2023ರಲ್ಲಿ ಯಾಕರಿನೋ ಎಕ್ಸ್ನಲ್ಲಿ ಉನ್ನತ ಹುದ್ದೆಯನ್ನ ವಹಿಸಿಕೊಂಡಿದ್ರು. ಆದರೆ ಇದೀಗ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿರುವುದಾಗಿ ಪೋಸ್ಟ್ ಮಾಡಿದ್ದು, 2 ಅದ್ಭುತ ವರ್ಷಗಳ ನಂತರ ನಾನು ನನ್ನ ಸಿಇಒ ಹುದ್ದೆಯಿಂದ ಹಿಂದೆ ಸರಿಯೋದಕ್ಕೆ ನಿರ್ಧರಿಸಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ಸೀರೆ ಉಟ್ಟು ಶಿಶುಗಳನ್ನ ಕಿಡ್ನಾಪ್ಗೆ ಯತ್ನಿಸಿದಂತಹ ಕಳ್ಳನನ್ನ ಪೊಲೀಸರು ಬಂಧಿಸಿದ್ದಾರೆ. ಹೌದು, ರಿಮ್ಸ್ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ತಾಯಿ ನಿದ್ರೆಗೆ ಜಾರಿರುವ ವೇಳೆ ಈ ಸಮಯದಲ್ಲಿ ಬಂದು ಶಿಶುಗಳನ್ನ ಕದಿಯೋದಕ್ಕೆ ಯತ್ನಿಸಿದ್ದ. ಹೀಗಾಗಿ ಅನುಮಾನ ಬಂದ ಕೂಡಲೇ ಜನರು ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಖತರ್ನಾಕ್ ಶಿಶುಗಳ ಕಳ್ಳ ಸೀರೆಯನ್ನ ತೊಟ್ಕೊಂಡು ಅಪಹರಿಸೋದಕ್ಕೆ ರಿಮ್ಸ್ ಆಸ್ಪತ್ರೆಯ ಬಾಣಂತಿಯರ ವಾರ್ಡ್ಗೆ ನುಗ್ಗಿದ್ದ. ಮಹಿಳೆಯಂತೆ ಸಿದ್ಧವಾಗಿ ಬಂದಿದ್ದ ಕಳ್ಳನನ್ನ ಜನರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಲ್ಲದೆ ರಿಮ್ಸ್ ಆಡಳಿತ ಮಂಡಳಿ ಮತ್ತು ಗೃಹ ರಕ್ಷಕ ಸಿಬ್ಬಂದಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.